ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟು ನಾನು ವಿಡಿಯೋ ಹಾಕಿದ್ದೆ ವೀಕೆಂಡ್ ವಿತ್ ಸುಮನಾಸ್ ಫ್ಯಾಮಿಲಿ ಅಂತ ಹೇಳಿ. ಸೊ ಇವತ್ತು ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ವೀಕೆಂಡ್ ವಿತ್ ರೇಣುಕಾಸ್ ಫ್ಯಾಮಿಲಿ ಅಂತ ಹೇಳಿ. ಸೊ ಆನ್ ದ ವೇ ಇದ್ದಾರೆ, ಅವರು ವೆಯ್ಟ್ ಮಾಡ್ತಾ ಇದ್ದೇನೆ ಅವರು ಬರಲಿಕ್ಕೋಸ್ಕರ. ಸೊ ಅವ್ರು ಬಂದ ತಕ್ಷಣ ಮತ್ತು ನಾವು ವಿಡಿಯೋ ಮಾಡುವ. ಸೊ ಅಡಿಗೆಸ್ ಎಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೇನೆ. ಸೊ ನೋಡಿ, ಪಾಯಸ ಮಾಡಿದ್ದೇನೆ. ಅವ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ಸೊ ಹಾಗಾಗಿ ಪಾಯಸ ಮಾಡಿದ್ದೇನೆ. ಹಾಗೆ ಪದಾರ್ಥ ಕೂಡ ರೆಡಿ ಆಗಿದೆ ನೋಡಿ. ಹಾಗೆ ರೈಸ್ ಮತ್ತು ಸಾಂಬಾರೆಲ್ಲ ಹಾಕಿ ಬಿಸಿ ಬಿಸಿಯಾಗಿ ಬಂದ ತಕ್ಷಣ ಹಾಕು ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೇನೆ. ಪದಾರ್ಥನೂ ರೆಡಿಯಾಗಿದೆ. ಎಕ್ಸೈಟೆಡ್ ಬಂದರು ಅವರು, ಈಗ ರೀಚ್ ಆಗ್ತಾರೆ ನೋಡಿ. ಇಲ್ಲಿ ಕಾಣ್ತಾ ಇದೆ ಕಾರ್, ಸುಮನಾಸ್ ಫ್ಯಾಮಿಲಿ ಮತ್ತು ಜಯ ಫ್ಯಾಮಿಲಿ ಹಾಗೆ ಪ್ರಭಾ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರೆ ನೋಡಿ. ಬಂದರು ನೋಡಿ. ಓ ಎರಡಾ? ಎಸ್, ಅದು ಯಾರು? ಪ್ರಭಾ ಆ್ಯಂಡ್ ಫ್ಯಾಮಿಲಿಯಾ? ವೆಲ್ಕಮ್ 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 ಸುಮನಾ, ವೆಲ್ಕಮ್. ಎಷ್ಟು ಹತ್ತಿರ ದಾರಿ ಅಂತ ಹೇಳಿದ್ರೆ ಬೆಳಿಗ್ಗೆ ಕೂತವ್ರು ಈಗ ತಲುಪುದು. ಜಯ ಮೇಡಮ್, ಮತ್ತೆ ಆರಾಮ? ಮತ್ತೆ ಏನು ಲಾಂಗ್ ಆಯ್ತಾ? ಲಾಂಗ್ ಜರ್ನಿ ನಮ್ಗೆ ಕುಂದಾಪುರ ಗೊತ್ತುಂಟು. ಇಲ್ಲಿಂದ ಕಷ್ಟ. ಇಲ್ಲಿಂದ ಒಳಗಡೆಯಿಂದ ನಮಸ್ತೆ. ನಮಸ್ತೆ. ಅವಳಲ್ಲಿ ಹೋದ ಮತ್ತೆ ಲಾಂಗ್ ಆಯ್ತಾ? ಇಲ್ಲ ಬರ್ತೇವೆ, ಯಾರಿಗೂ ಇವ್ರು ಬರ್ತಾರಲ್ಲ. ಹೌದು ಹೇಳ್ತಾ ಇದ್ಲಿ ಅವಳು. ಪ್ರಭಾ ಮೇಡಮ್, ನೀವು ಉಡುಪಿಯಿಂದ ಬಂದ್ರ? ಅವರು ಸ್ವಲ್ಪ ಹತ್ರ ಆಯ್ತು. ಎರಡು ಸಾಕಿದ್ದಾಳೆ. ಅವಳಿಗೆ ಖುಷಿ ಆಯ್ತು, ಮಾತ್ರ ಭಾರಿ ಖುಷಿ ಆಯ್ತು ಅವಳಿಗೆ. ಅವಳ ಹೆಸರೇನ? ಕುಲ್ಲೆ ಕುಲ್ಲೆ. ಈಗಲೇ ರೇಣುಕರವರು ತೆಗಿಲಿಕ್ಕೆ ಮಾತ್ರ ಮಂಜುನಾಥ್ರವರು ಹಾಕಿ ತುಂಬ ಕೆಲಸ ಮಾಡಿ 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 ಲಾಸ್ಟ್ ಎಂಡಿಂಗ್ ಸೀನ್ ಮಾತ್ರ ಇವರು ಕೊಡ್ತಾ ಇದ್ದಾರೆ, ಪೋಸ್ ಕೊಡ್ಲಿಕ್ಕೆ. ಎಸ್ ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬೆಚ್ಚ ಬೆಚ್ಚ ಕಬಾಬ್ ತೆಗೆದಿದ್ದಾರೆ. आंटी ने कबाब डाल रहा है कढ़ाई में अभी वो कबाब बॉईल हो रहा है. फ्राई होकर हमारे पेट में जाएगा. ಪ್ರಭಾರವರು ಟೆನ್ಷನ್ ಮಾಡಬೇಡಿ, ಕಬಾಬ್ ಆಗ್ತಾ ಉಂಟು. ಇದು ನಮ್ಮ ವ್ಯೂವರ್ಸ್ ಇಲ್ಲಿದ್ದಾರೆ, ಸಬ್ಸ್ಕ್ರೈಬರ್ಸ್. ನಾವೆಲ್ಲ ಟೇಸ್ಟ್ ನೋಡ್ಲಿಕ್ಕೆ ಬಂದದ್ದು. ಮಂಗಳೂರಿಂದ ಬಂದಿದ್ದಾರೆ ಕಬಾಬ್ ಒಂದು ಟೇಸ್ಟ್ ಮಾಡ್ಲಿಕ್ಕೆ. ಹೌದು, ಇಲ್ಲಿಯ ಕುಂದಾಪುರ ತಲ್ಲೂರಿನ ಮಂಜುನಾಥ್ ರವರು ಕಬಾಬ್ ಕಬಾಬ್ ಮಾಡಿ ಅವರ ಗಂಡ ಕಬಾಬ್ ಅನ್ನು ಹೋದ್ರು. ನಮಗೆಲ್ಲ ನಾವಿಲ್ಲಿ ಕಾದದ್ದೇ. ಪ್ರಮಾಣವರು ಕಬಾಬ್ ಅನ್ನು ಕೈಯಲ್ಲಿ ತೆಗಿದ್ದಾರೆ. ಎಣ್ಣೆಗೆ ಧೈರ್ಯ ಇದ್ದವರು ಯಾರಿಗ ಧೈರ್ಯ ಉಂಟಾ? ಎಣ್ಣೆಗೆ ನೋಡಿ, ಇವರಿಗೆ ಗೊತ್ತು. ನಿಮ್ಗೆ ಕೇಳಿರ್ಬೋದು, ಉಡುಪಿಯ ಪಿಲಿ ಇದೆ ಇದೆ ಇದೆ
ಉಡುಪಿಯ ಸ್ಟೈಲ್ ಎಲ್ಲ ಈಗ ಪಿಲಿದು ಸ್ಟೆಪ್ಸ್ ಎಲ್ಲ ಚೇಂಜ್ ಆಗಿದೆ. ಒಂದು ಸ್ಟೆಪ್ ಹಾಕಿ ಪ್ರಭರವರೇ, ಸ್ಟೆಪ್ ಆಗಿ ಜಯರವರು ಕದ್ದು ಕಬಾಬ್ ತಿನ್ನೋದು ಬೇಡ, ಎದುರಿಗಿದ್ದೀನಿ, ಬೇಸರ ಇಲ್ಲ. ನಮ್ಮ ಇವತ್ತಿನ ಕುಕ್ ಮಂಜುನಾಥ್ನವರು ಕಬಾಬನ್ನು ತಿರುಗಿಸುತ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಮಾಸ್ಟರ್ ಶೆಫಿಗೆ ಅಟೆಂಪ್ಟ್ ಬರ್ತಿದ್ದಾರೆ. ಹೌದು, ಮಾಸ್ಟರ್ ಶೆಫಿಗೆ ನಾಮಿನೇಟ್ ಮಾಡ್ತಾ ಇದ್ದೇವೆ. ಕಬಾಬ್ ರೆಡಿ, ಇನ್ನು ತಿನ್ನಲು ಬೆಚ್ಚ ಬೆಚ್ಚ ಕಬಾಬ್ ರೆಡಿ ಆಗಿದೆ. ಈ ಮಳೆಗೆ, ಈ ಚಳಿಗೆ ಹೀಗೆ ಬಿಸಿ ಇರುವ ಗರಿಗರಿಯಾದ ಕಬಾಬ್ ತಿಂದರೆ ಬರ್ಸಕ್ಕೆ ಒಳ್ಳೆ ಆಗ್ತದೆ. ತಿಂದರೆ ಮುಂದಿಗೆ ಬರುವುದಿಲ್ಲ, ಬಂದ ನಂತರ ನೆಕ್ಸ್ಟ್ ಲೋಕಲ್ಲಿ ಹೇಳುವ. ಓಕೆ ಓಕೆ, ಒಬ್ಬರಿಂದ ಜುಮ್ ಆಗ್ತದೆ ಇಲ್ಲ. ಇದು ಕನ್ನಡದಲ್ಲಿ ಒಂದು ಕತೆ ಉಂಟು, ಗೊತ್ತುಂಟ? ಕಾಗೆ ಹೇಗೆ ನೀರು ಮೇಲೆ ಧರಿಸ್ತದೆ, ಹಾಗೆ ಇವರು ಜಯರವರು ನೋಡ್ತಾ ಇದ್ದಾರೆ. ಕಲ್ಲು ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿ ರೇಣುಕನ ಮನೆಗೆ ಬಂದು ಸುಮನ್ ಅವರು ಪಾತ್ರೆ ತೊಳಿತಾ ಇದ್ದಾರೆ. ಅವರಿಗೆ ಜಯವಾಗಲಿ. ಅವರಿಗೆ ರೇಣುಕನ ಮನೆಯಲ್ಲಿ ಒಂದು ಸ್ವಿಂಗ್, ಇದು ಸಣ್ಣ ಮಕ್ಕಳಿಗೆ ಜೋ ಜೋ ಲಾಲಿ ಹಾಡಿ ಮಲಗಿಸ್ತಾರೆ ನೋಡಿ, ಹಾಗೇನೆ ನಮ್ಮ ರೇಣುಕಾರವರು ಪ್ರಭನನ್ನು ಮಲಗಿಸ್ತಾ ಇದ್ದಾರೆ ನೋಡಿ. ನೋಡಿ ನೋಡಿ ನೋಡಿ, ಪ್ರಭಾ ಮಲಗಿ ಮಲಗಿ ಮಲಗಿ, ಜೋ ನೋಡಿ, ಸ್ವಲ್ಪ ಸ್ವಲ್ಪ ಮಲಗಿ, ಬಾಬಾಗೆ ನಿದ್ರೆ ಬರ್ತದೆ. ಲಕ್ಕಲೆ ಅಡಾರಡು ಕೊಡ್ಲೆ ಲಕ್. ಆ್ಯಕ್ಚುಲಿ ಲಕ್ನ ಹಿಡಿದು ಇವಳಿಗೆಲ್ಲ, ಲಕ್ನ ಹಿಡಿದು ಇವರಿಗೆ, ಆಯ್ತಾ? ಪ್ರಭಾ ಆಂಟಿ ಮತ್ತು ಶಾನನ್ ಅವರು ಮರಾಠ ಎಂತ ಮರಮಂಗ ಆಟವನ್ನು ಆಡ್ತಾ ಇದ್ದಾರೆ ನೋಡಿ. ಹೇಗೆ ಆಡ್ತಾ ಇದ್ದಾರೆ ನೋಡಿ, ನಿಮಗೆ ಗೊತ್ತುಂಟ? ಸ್ವಲ್ಪ ಜಾರುಂಡು, ಒಂದು ನೋಟ ಜಾರುಂಡು ನೋಡಿ. ಕ್ಯಾಚ್ ಮಾಡಬೇಕು, ಇಡಿ ಕ್ಯಾಚ್. ಔಟ್. ಪ್ರಭಾ ಆಂಟಿ ಔಟ್ ಮಾಡಿದರು. ಎಸ್, ಔಟ್ ಮಾಡಲಿಲ್ಲ. ವಿಧಾನ ಹೀಗೆ. ರೇಣುಕಾ ಲಕ್ಕಲೆ ಮಾರಾಯ್ತು, ಬೂರ್ನಿಂಗ್ ಚುಪ್ಪು ಏನು. ಈಗ ಪ್ರಭರವರು ಹರಸಾಹಸ ಮಾಡಿ ನೋಡಿ, ಅವರು ಗೊಬ್ಲಿಕ್ಕೆ ಹೋಗುದ. ಮರಮಂಗ ಹೇಳುದು ನಾವು, ಹೀಗೆ ಮರಮಂಗ. ಇಲ್ಲಿ ಮೇಲೆ ಹತ್ತಾ ಇದ್ದಾರೆ. ನೀನು ನೋಡಬೇಕು ಫಿಕ್ಸ್ ಆಗಿದೆ ಇಲ್ವಾ ಅಂತೇಳಿ. ಆಗಿದೆ, ಫಿಕ್ಸ್ ಆಗಿದೆ, ತೆಗಿಬೋದು. ಬಟ್ ಅದರಲ್ಲಿ ಎಡ್ಡೆ ಮುಂಚಿಲ್ಲ, ಆಯಿತಾ? ಎಡ್ಡೆ ಮುಂಚಿಲ್ಲ. ಇವಳೆಲ್ಲದಕ್ಕೂ ಹತ್ತಾಳಂತೇಳಿ ಸಾಹಸ ಮಾಡಿ ತೋರಿಸ್ತಾ ಇದ್ದಾಳೆ. ಇವಳಿಗೆ ಬೆನ್ನು ನೋವಂತೆ. ಹೌದು, ಬೆನ್ನು. ಈಗ ರೇಣುಕರವರ ತೋಟದಲ್ಲಿದ್ದೇವೆ ನಾವು. ಪೇರಳೆ ಹಣ್ಣದೆಲ್ಲ ಮರ ಕಾಣ್ತಾ ಉಂಟು. ಮಾವಿನ ಹಣ್ಣೆಲ್ಲ ಖಾಲಿಯಾಗಿದೆ. ಓಹ್, ನಾಯಿಗಳು ಕೂಡ ಬರ್ತಾ ಇದ್ದಾರೆ. ಹಲಸಿನ ಹಣ್ಣು ಕಾಣ್ತಾ ಉಂಟಾ? ಮಾವಿನ ಹಣ್ಣು ಕಾಣ್ತಾ ಇಲ್ಲ, ಮುಗಿದಿದೆ. ಈಗ ತುಂಬ ಆಗಿತ್ತಂತೆ, ಮುಗಿದಿದೆ. ಓ, ಪೇರಳೆ ಹಣ್ಣು ಕಾಣ್ತಾ ಉಂಟು, ಕೆಳಗೆ ಬಿದ್ದಿದೆ ನೋಡಿ. ಪೇರಳೆ ಕೆಳಗೆ ಬಿದ್ದಿದೆ. ಕೆಳಗೆ ಬಿದ್ದ ರೇಣುಕನ ತೋಟ ತುಂಬ ಎಕರೆ ಉಂಟಾಯ್ತಾ ನೋಡುವಾಗ. ನೋಡಿ, ಇದೆಲ್ಲ ಅಲ್ಲಿ ಕೂಡ ಒಂದು ಮನೆ ಉಂಟು. ಇದು ರೇಣುಕನ ಹೊಸ ಮನೆ, ಇದು ಹಳತ್ತು ಮನೆ. ಇದೆಲ್ಲ ತೋಟ, ಗುಡ್ಡ. ಅದರ ಮನೆಯ ಹಿಂದೆ ಕೂಡ ತುಂಬ ಜಾಗ ಎಲ್ಲ ಉಂಟು. ಅಡಿಕೆ ಮರ ಎಲ್ಲ ಉಂಟು ನೋಡಿ, ಬೊಂಡ ಎಲ್ಲ ಉಂಟು, ತಾರಾಯಿ ಉಂಟು. ಮತ್ತು ತಾರಾಯಿ ಎಲ್ಲ ಒಟ್ಟಿಗೆ ಆಗಿದೆ. ತಾರಾಯಿ ಮರದಲ್ಲಿ ಮಡಲೆಲ್ಲ ನಿಲ್ತಾ ಉಂಟು. ಇಲ್ಲೆಲ್ಲ ಬಿದ್ದಿದೆ, ಮುಂಚೆ ಎಲ್ಲ ಉಂಟು ನೋಡಿ. ಹೀಗೆ ಬೆಳೆಸೋದು. ಅಡಿಕೆ ಮರಕ್ಕೆಲ್ಲ ಬಿಡಬೇಕು ನೋಡಿ, ಹೀಗೆ ಮಾಡಬೇಕು. ನಿಮಗೆ ಅಡಿಕೆ ಮರಕ್ಕೆ ಎಡ್ಡೆ ಮುಂಚಿದೆ ಹೋಗಬೇಕಾದ್ರೆ ರೇಣುಕರನ್ನು ಸಂಪರ್ಕಿಸಿ. ಪೇರಳೆ, ಇದಕ್ಕೆ ಪೇರಳೆ ಅಂತ ಹೇಳೋದು. ಸಣ್ಣ
ಅದಕ್ಕೆ ಗೋಂಕು ಹೇಳೋದಿಲ್ಲ. ನಿಮ್ಮ ಊರಲ್ಲಿ ಎಂತ ನಿಮ್ಮ ಊರಲ್ಲಿ ಈ ಇದಕ್ಕೆ ಪೇರಳೆಗೆ ನಮ್ಮ ಊರಲ್ಲಿ ಪೇರಳೆ ಅಂತ ಹೇಳೋದು, ನಿಮ್ಮ ಊರಲ್ಲಿ ನೋಡಿ ರೇಣುಕನ ಮನೆಗೆ ಬಂದು ಜೀವನದಲ್ಲಿ ಜೀಗುಜ್ಜು ಅಂತೇಳಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಕೆಳಗೆ ಚರಂಡಿ ಉಂಟು, ಜಾಗ್ರತೆ. ಕಾಟು ಕುಕ್ಕು ಎಲ್ಲ ತಿನ್ಬಿಜ ನೋಡಿ. ಇಲ್ಲಿ ಮಾವಿನ ಹಣ್ಣು ತುಂಬ ಆಗಿತ್ತಂತೆ ನೋಡಿ. ಅದರಲ್ಲೆಲ್ಲ ಕರೆಂಟ್ ಮಾತ್ರ ಉಳಿದಿದೆ ಎಲ್ಲ ಕಡೆ. ನೋಡಿ, ಕರೆಂಟಿಗಾಗಿ ಸಂಪರ್ಕಿಸಿ ರೇಣುಕಾ ಮಂಜುನಾಥ್. ನೋಡಿ ಗೈಸ್, ರೇಣುಕನವರ ಮನೆಗೆ ಬಂದು ನೋಡ್ತಾ ಇದ್ದಾರೆ. ಯಾರ ಫೋಟೋ ನೋಡ್ತಾ ಇದ್ದಾರೆ ಅಂದರೆ ರೇಣುಕನವರ ತುಂಬ ಫೋಟೋಸ್ ಉಂಟು. ಈ ಫೋಟೋವನ್ನು ನೋಡುದು, ಈ ಫೋಟೋ ನಡುವಿನಲ್ಲಿ ರೇಣುಕ ಇದ್ದಾರೆ ನೋಡಿ. ಇವಾಗ ನಮ್ಮ ಸುಮನ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕ್ಯಾಟ್ ವಾಕ್ಗೆ ಇವಳೆ ಸೆಲೆಕ್ಟ್ ಆಗೋದು. ನಾಯಿ ಜೊತೆ ನೋಡಿ ಶಾನು ನಾಯಿಗಳ ಕ್ಯಾಟ್ ವಾಕ್ ಮೊದಲ ನೋಡಿ, ನಮ್ಮೊಟ್ಟಿಗೆ ನಾಯಿಗಳು ಕೂಡ ಕ್ಯಾಟ್ ವಾಕ್ ಮಾಡ್ತಾ ಉಂಟು. ಈ ಪ್ರಭಾರಿಗೆ ಮಾತ್ರ ಆಗುದಿಲ್ಲ ಅಂತೆ ಕ್ಯಾಟ್ ವಾಕ್. ನೆಕ್ಸ್ಟ್ ಪ್ರಬಂಧ ಕ್ಯಾಟ್ ವಾಕ್ ಬನ್ನಿ. ಒಳ್ಳೆ ಕಪ್ಪೆ ವಾಕ್. ಕಪ್ಪೆ ವಾಕ್ ಇದು ಕಪ್ಪೆ ಮಾಡಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನೋಡಿ ನೋಡಿ, ಫಸ್ಟ್ ರೇಣುಕರವರು ಮಾಡ್ತಾ ಇದ್ದಾರೆ. ಎಸ್, ಮಿಸ್ ವರ್ಲ್ಡ್ಗೆ ಸೆಲೆಕ್ಟ್ ಆಗುವ ಚಾನ್ಸಸ್ ಉಂಟು. ರೆಡಿ, 1 2 3. ಎಸ್, ಖಂಡಿತವಾಗ್ಲೂ ರೇಣುಕರವರಿಗೆ ಖಂಡಿತವಾಗ್ಲೂ ಸಿಗ್ತದೆ, ಖಂಡಿತವಾಗ್ಲೂ. ನಿಮ್ಮ ಚಪ್ಪಾಳೆಯಿಂದ ಅವರನ್ನು ಸಹಕರಿಸಬೇಕಾಗಿ ವಿನಂತಿ. ನೆಕ್ಸ್ಟ್ ಜಯ. ಎಸ್ ಎಸ್ ಜಯ, ಕಮಾನ್ ಕಮಾನ್ ಜಯ, ಹಿಂದೆ ನೋಡು. ಎಸ್ ಎಸ್, ವೆರಿ ಗುಡ್ ವೆರಿ ಗುಡ್. ಇನ್ನು ಇಲ್ಲಿ ನೋಡ್ಬೇಕಲ್ಲ ನಮ್ಮನ್ನು. ಎಸ್, ಈಗ ನಾಯಿಗಳದ್ದು ಕ್ಯಾಟ್ ವಾಕ್ ನೋಡಿ ನೋಡಿ, ಮನೆದಂತೆ ನೋಡಿ 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 ಗೈಸ್, ಭಾರಿ ಒಳ್ಳೇದು ಕಾಣ್ತಾ ಉಂಟು. ಊಟ ಆದ್ಮೇಲೆ ತಿನ್ಲಿಕ್ಕೆ ಆಯ್ತಾ. नेतन कितना कारा है देखो नेतन। आओ शक्तिमान, तो देखो देखो नेतन का प्लेट में मुर्गी। ओ ರೇಣುಕರವರ ತುಂಬ ನಮಗೆ ಬಡಿಸಿ ಊಟ ಎಲ್ಲ ಎಂತ ಹೇಳೋದು ನೋಡಿ, ಎಂತೆಲ್ಲ ಮಾಡಿಟ್ಟಿದ್ದಾರೆ ನೋಡಿ 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 ನೋಡಿ. ಅದು ನಮಗೆ ಬಿಸಿ ಬಿಸಿ ಮಾಡಿಟ್ಟದ್ದು, ಮುಸ್ಲಿಕ್ಕೆ ಮುಚ್ಚಳ ಭಾರಿ ಕಷ್ಟ ಆಗ್ತಾ ಉಂಟು ನೋಡಿ. ತಿರ್ಗಾಯಿ ಅಂತ ಹೇಳ್ತಾ ಇದ್ದಾರೆ. ಶಕ್ತಿಮಾನ್ ಒಬ್ಬರು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಶಕ್ತಿಮಾನ್ ಒಬ್ಬರು ತೆಗೆದ್ರು ನೋಡಿ 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 ನೋಡಿ. ಈಗ ನಂಗೆ ಆಗ್ತದೆ. ಹಾಗೆ ಸ್ವಲ್ಪ ಊಟ ಆದಮೇಲೆ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಸೊ ಸುಮನ ಮತ್ತು ಸುಮನ ಹಸ್ಬೆಂಡ್ ವಿನ್ನರ್ಸ್ ಆದರು, ತುಂಬ ಚೆನ್ನಾಗಿ ಆಟ ಆಡಿದರು. ಸೊ ಅವರೇ ವಿನ್ನರ್ಸ್ ಆದರು. ಸೊ ನಾವಂತೂ ಗೇಮ್ಸ್ ಎಲ್ಲ ಆಟ ಆಡಿ ಹಾಗೆಯೇ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಕಾರ್ ಒಳಗಡೆ ಮ್ಯೂಸಿಕ್ ಹಾಕಿಬಿಟ್ಟು ಎಲ್ಲರೂ ಚೆನ್ನಾಗಿ ಕುಣಿದ್ವಿ. ಎಲ್ಲರದ್ದು ಒಂದೊಂದು ಥರ, ಒಬ್ಬೊಬ್ಬರದ್ದು ಒಂದೊಂದು ಸ್ಟೆಪ್ಸ್ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಎಷ್ಟು ಸುಮಾರಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಕುಣಿದಂತೂ ತುಂಬ ಸುಸ್ತಾಗಿ ಹೋಯಿತು, ಅಷ್ಟು ಕುಣಿದ್ವಿ. ಊಟ ಮಾಡಿದ್ದೆಲ್ಲ ಫುಲ್ ಕರ್ಗೆ ಹೋಯಿತು. ಸುಮ್ಮನಂತೂ ಹೇಳೋದೇ ಬೇಡ ಬಿಡಿ, ಫುಲ್ ಎನರ್ಜೆಟಿಕ್ ಆಗಿ ಹಾರಿ ಹಾರಿ ಕುಣಿತಾ ಇದ್ಲು. ಅದ್ರ ಜೊತೆಗೆ ನಮ್ಮ ಜಿಮ್ಮಿನ
ಚಿಣ್ಮಿಣಿ ಇಬ್ಬರು ಕೂಡ ಬಂದಿದ್ದರು. ಅವರಿಗೂ ತುಂಬ ಖುಷಿನೇ, ತುಂಬ ಮನೆ ಅದಕ್ಕೆ ತುಂಬ ಜನ ಇದ್ದರೆ ಮಸ್ತ್ ಖುಷಿ. ಸೊ ಅವು ಕೂಡ ತುಂಬಾ ಕುಣಿತಾ ಇತ್ತು ನಮ್ಮ ಹಿಂದ್ಗಡೆ ನಿಂತ್ಕೊಂಡು. ನೋಡಿ ಎಲ್ಲರದ್ದು ಒಂದೊಂದು ಥರ ಸ್ಟೆಪ್ ಎಲ್ಲರದ್ದು. ನಮ್ಮ ಜಯ ಪ್ರಬಂಧ ಅಂತ ಹೇಳೋದೇ ಬೇಡ, ರಾಕ್. ಪ್ರಭಾ ಇಸ್ ರಾಕಿಂಗ್, ಸುಮನ ಇಸ್ ಎಕ್ಸ್ಟ್ರಾರ್ಡಿನರಿ. ನಮ್ಮ ಜಯ ಕೂಡ ಅಷ್ಟೇ ನೋಡಿ ಹ್ಯಾಂಗ್ ಕುಣಿತಾ ಇದ್ದಾಳೆ. ಕಡೆಗೆ ಜಯನ ಹಸ್ಬೆಂಡ್ ಕೂಡ ಜಾಯಿನ್ ಆದರು. ಆಗ ಶಾಬಾಸ್ ನೋಡಿ ಹ್ಯಾಂಗ್ ಕುಣಿತಾ ಇದ್ದಾರೆ ಅಂತ ಹೇಳಿ, ಫುಲ್ ಜಬರ್ದಸ್ತಾಗಿ ಕುಣಿತಾ ಇದ್ದಾರೆ ನೋಡಿ. ಇವರಿಗೊಂದು ನೆಕ್ಸ್ಟ್ ಡಾನ್ಸ್, ಕರ್ನಾಟಕ ಡ್ಯಾನ್ಸಲ್ಲಿ ಒಂದು ಹೇಗಾದರೂ ಮಾಡಿ ಒಂದು ಕೊಡಲೇಬೇಕು. ಸ್ವಲ್ಪ ಪಿಲ್ಲಿನಲ್ಲಿಗೆ ಮಾಡಿದ್ವಿ, ನಂದು ಪಿಲ್ಲಿನಲ್ಲಿಗೆ ಹೋಗಿ ನೇಪಿಲಿ ಆಯಿತು. ಹಾಗೆ ಮನೆಯಿಂದ ನಾವು ಮರವಂತೆಗೆ ಹೊರಟ್ವಿ, ಎಲ್ಲರೂ ಸೇರಿಬಿಟ್ಟು. ಸೊ ಮರವಂತೆಗೆ ಹೋಗುವ ಅಂತೇಳಿ, ಮಳೆ ಕೂಡ ಇರಲಿಲ್ಲ. ಹಾಗೆ ಹೋಗುವ ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದೇವೆ ಇವಾಗ. ಬಂದಿದ್ದೇವೆ ನೋಡಿ ನೋಡಿ, ಇದು ಮರವಂತಿ ಬೀಚ್. ಜಯ ಹಾಯ್ ಮಲ್ಪು, ಹಾಯ್ ಮಾಡಿ ಮರವಂತಿ ಬೀಚ್ಗೆ ಹಾಯ್ ಮಾಡಿ. ಕನಿಸ ಉಂಟು ಮರವಂತಿ ಬೀಚ್. ಜೀವನದಲ್ಲಿ ಜೀಗುಜ್ಜೆ ಮಹಿಷ ಹಣ್ಣಾಡ್ಕೊಡ್ತೆ ಮಹಿಷ ಹಣ್ಣಾಡ್ಕೊಡ್ತದೆ ನನ್ನ ಜೀವನ ಜೀಗುಜ್ಜೆ ಅದು ಮನೆಯಲ್ಲಿ ಊಟ ಮಾಡಿದೆವು, ಅಡುಗೆಲ್ಲ ಸೂಪರ್. ಪಾಯಸ ವಾವ್ ಸೂಪರ್. ಏನು ಸ್ವಲ್ಪ ಹೊತ್ತು ಬೀಚ್ ಕಡೆ ಹಾಗೆ ವಾಕ್ ಮಾಡ್ತಾ ಹೋದ್ವಿ. ಸೊ ಸುಮಾರು ಹೊತ್ತಾಗಿದೆ ಇವಾಗ. ಅವರಿನ್ನು ಮ್ಯಾಂಗ್ಳೂರಿಗೆ ಹೋಗಬೇಕು. ಹಾಗೆ ನಾವು ಬೀಚಲ್ಲಿ ಸುತ್ತಾಡಿ ಕಡೆಗೆ ಟಾಟಾ ಬಾಯ್ ಬಾಯ್ ಮರವಂತೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.